ಜಾನ್ವಿ ಅವರೇ, ನಾವಿಬ್ಬರು ದೂರ ದೂರ ಇದ್ದು ತುಂಬ ನೋವು ಅನುಭವಿಸ ಆಗಿದೆ. ಹತ್ರ ಆದಮೇಲೂ ನೀವು ಕೋಪ ಮಾಡ್ಕೊಂಡಿದ್ರೆ ಹೇಗೆ? ನಾನು ನಿಮ್ಮ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತಿದೆ. ನಾನು ನನ್ನ ಹಿಂದಿನ ಎಲ್ಲ ಆ್ಯಕ್ಷನ್ಸನ್ನು ಸಮರ್ಥಿಸ್ಕೊಳ್ತಾ ಇಲ್ವಲ್ಲ. ಈಗ ನಾನು ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ದೀನಿ. ಅದಕ್ಕೆ ಬದಲಾಗೋಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಬದಲಾಗೋದು, ನಿಮ್ಮನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು, ನೀವು ಖುಷಿಯಾಗಿರಬೇಕು ಅಂತ. ಅದಕ್ಕೆ ನನ್ನ ನಡವಳಿಕೆಯಲ್ಲಿ ಇದೆಲ್ಲ ಚೇಂಜಸ್ ಆಗಿರೋದು. ಎಲ್ಲೇ ಹೋದರೆ ನನ್ನ ಬದಲಾಗಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಈಗ ನನ್ನ ಜೀವನದಲ್ಲಿ ಉಳಿದಿರೋದು ಒಂದೇ, ನಿಮ್ಮ ನಂಬಿಕೆನ ಮತ್ತೆ ಗಳಿಸೋದು ಅಥವಾ ಅದರ ಕಡೆಗೆ ಒಂದು ಹೆಜ್ಜೆ ಇಡೋದು. ಅದು ಹೇಗ್ರಿ ಹಾಗೆ ಅನ್ಕೋತಾ ಇದ್ದೀರಾ? ನಿಮ್ಮ ಪ್ರಕಾರ ನೀವು ಮಾಡಿರೋದನ್ನೆಲ್ಲ ನಾನು ಒಂದೇ ಸತಿ ಮರ್ತುಬಿಟ್ಟು ಒಂದು ಸತಿ ಕ್ಷಮಿಸ್ಬಿಡ್ಬೇಕು ಅಂತ. ನಂಬಿಕೆ ಅನ್ನೋ ಪದದ ಅರ್ಥನೇ ಗಳಿಸಿದವ್ರು ನೀವು ಅದು ಹೇಗೆ ಮತ್ತೆ ನನ್ನ ನಂಬಿಕೆನ ಗಳಿಸ್ತೀರಾ? ಜಗತ್ತಿನಲ್ಲಿ ತಪ್ಪು ಮಾಡದೇ ಇರೋರು ಯಾರಿದ್ದಾರೆ ಜಾನ್ವಿ ಅವರೇ? ನೋಡಿ, ನಾನು ಬೆಳೆದು ವಾತಾವರಣ ನನ್ನನ್ನು ಹಾಗೆ ಮಾಡ್ತು. ಪ್ರೀತಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದವನು ನಾನು. ನಿಮ್ಮನ್ನು ನೋಡಿದ ಕೂಡಲೇ ನನ್ನ ಹೃದಯದಲ್ಲಿ ಪ್ರೀತಿಯ ಹೂವು ಅರಳಿತು. ಎಲ್ಲ ನಿಮ್ಮನ್ನು ಕಳ್ಕೊಂಡು ಬಿಡ್ತೀನೋ, ಆ ಪ್ರೀತಿ ನನ್ನಿಂದ ದೂರ ಆಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನಿಮ್ಮನ್ನು ನಾನು ಹಾಗೆಲ್ಲ ನಡ್ಕೊಂಡ್ಬಿಟ್ಟೆ. ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಜಾನ್ವಿ ಅವರೇ, ಗೊತ್ತಿರಲಿಲ್ಲ. ಆದರೆ ನಿಮ್ಮನ್ನು ಕಳ್ಕೊಂಡ ಮೇಲೆ ನಂಗೆ ಅದರ ಅರಿವಾಯಿತು. ನೋಡಿ, ತಪ್ಪು ಮಾಡೋರಿಗಿಂತ ತಪ್ಪು ಕ್ಷಮಿಸೋರೇ ದೊಡ್ಡವರಲ್ವಾ? ಈ ಥರ ಸಾವಿರ ಮರಳು ಮಾತುಗಳನ್ನ ಕೇಳಾಗಿದೆ. ಮೊದಲು ಹಾಗೆ ಮಾತಾಡ್ತಿದ್ರೆ ಇವತ್ತು ಹೀಗೆ ಮಾತಾಡ್ತಾ ಇದ್ದೀರಾ. ಮೊದಲಾಗಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಂಬ್ತಾ ಇದ್ದೆ. ಆದರೆ ಈಗ ಅದೆಲ್ಲ ಆಗಲ್ಲ. ಪ್ರೀತಿ ಅನ್ನೋ ಹೆಸರಲ್ಲಿ ಟಾರ್ಚರ್ ಕೊಟ್ಟಿರೋ ನಿಮ್ಮನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಹೆಣ್ಣನ್ನು ಕ್ಷಮೆಯ ಧರಿತ್ರಿ ಅಂತಾರೆ, ಭೂಮಿ ತಾಯಿಗೆ ಹೋಲಿಸ್ತಾರೆ. ಯಾಕೆ ಹೇಳಿ? ಮನುಷ್ಯ ಮಾಡಿದ ತಪ್ಪನ್ನೆಲ್ಲ, ಪಾಪಗಳನ್ನೆಲ್ಲ ತನ್ನ ಒಡಲಿಗೆ ಹಾಕ್ಕೊಂಡು ಕ್ಷಮಿಸ್ತಾಳೆ ಅಂತ. ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದಿರುತ್ತೆ. ಆ ಭೂಮಿ ತಾಯಿನೂ ತಾಳ್ಮೆ ಕಳ್ಕೊಂಡಾಗ್ಲೇ ಭೂಕಂಪ ಆಗೋದು. ಹಾಗಾದಾಗ ಬರೀ ತಪ್ಪು ಮಾಡಿರೋರ ಜೊತೆಗೆ ಏನು ಮಾಡಿಲ್ದಿರೋರು ಅದಕ್ಕೆ ಬಲಿಯಾಗ್ತಾರೆ. ನಿಮ್ಮ ವಿಷಯದಲ್ಲೂ ಹಾಗೇನೆ. ನೀವು ಮಾಡಿರೋ ತಪ್ಪಿಗೆ ನಾನು ಅನುಭವಿಸ್ತಾ ಇದ್ದೀನಿ. ಬರೀ ನಾನು ಮಾತ್ರ ಅಲ್ಲ, ನನ್ನ ಸುತ್ತಮುತ್ತ ಇರೋರು, ನಮ್ಮಪ್ಪ ಅಮ್ಮ, ನನ್ನ ಫ್ರೆಂಡ್ಸು, ಅಜ್ಜಿ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರೂ ಮತ್ತೆ ನಾನು ನಿಮ್ಮನ್ನ ನಂಬೇಕಾ? ನಂಬಕ್ಕಾಗುತ್ತಾ? ನಂಬಿಕೆ ನೋಡಿ ಪಾಯದ ಮೇಲೇನೆ ಸಂಬಂಧಗಳು ನಿಂತಿರೋದು ಜಾನ್ವಿ ಅವರೇ. ನಂಬಿಕೆನೇ ಇಲ್ಲ ಅನ್ನೋದಾದರೆ ಸಂಬಂಧಗಳಿಗೆ ಯಾವ ಅಸ್ತಿತ್ವನೂ ಇಲ್ಲ, ಅರ್ಥನೂ ಇಲ್ಲ. ನೋಡಿ, ನೀವು ನಿಜವಾಗ್ಲೂ ನನ್ನನ್ನು ಕ್ಷಮಿಸಿದ್ದೀರಿ ಅನ್ನೋದಾಗಲೇ ಮಾತ್ರ ನನ್ನ ಬದಲಾವಣೆಗೆ ನಿಜವಾದ ಅರ್ಥ ಬರೋದು. ಇವತ್ತು ಬೆಳಗ್ಗೆ ನಾನು ಒಂದು ಮಾತು ಹೇಳಿ ಹೋಗಲಿಲ್ಲ ಅಂತ ನೀವು ನನಗೆ ಶಿಕ್ಷೆ ಕೊಟ್ರಿ. ಆ ಶಿಕ್ಷೆನ ನಾನು ನಗನಗುತ್ತಾ ಒಪ್ಕೊಂಡಿದ್ದೀನಿ. ನನಗೆಷ್ಟು ಟೆನ್ಷನ್ ಆಗಿತ್ತು ಅಂತ ನಿಮಗೆ ಗೊತ್ತಾ? ಆ ವಿಷಯನ ನಿಮಗೆ ಹೇಳಿದ್ರೆ ನಿಮಗೆಲ್ಲ ಆತಂಕ ಆಗುತ್ತೋ, ಯೋಚನೆ ಆಗುತ್ತೋ ಅಂತ ಒಂದೇ ಕಾರಣಕ್ಕೆ ನಿಮ್ಗೆ ಹೇಳಿದೆ ಹೊರಟು ಬಿಟ್ಟೆ. ಬಟ್ ಇಟ್ಸ್ ಫೈನ್, ಅದು ನನ್ನ ತಪ್ಪು. ಇನ್ಮೇಲೆ ಯಾವತ್ತೂ ನಿಮಗೆ ವಿಷಯ ಹೇಳದೆ ಹೋಗೋದಿಲ್ಲ. ನಿಮಗೋಸ್ಕರ ಅಂತ ನಾನು ತುಂಬ ಪ್ರೀತಿಯಿಂದ ಒಂದು ಸಣ್ಣ ಗಿಫ್ಟ್ ತಂದಿದ್ದೀನಿ. ತಗೊಳ್ಳಿ. ನಾನು ಅದನ್ನು ಹಾಕೊಳ್ಳಲ್ಲ. ಯಾಕೆ ಜಾನ್ವಿ? ನಿಮಗೆ ಬಳೆಗಳು ಅಂದರೆ ತುಂಬ ಇಷ್ಟ ಅಲ್ವಾ? ನೋಡಿ, ಇಷ್ಟನೇ. ಆದರೆ ಇಷ್ಟ ಇಲ್ಲದಿರೋರು ಕೊಟ್ಟಿರುವಾಗ ಅದನ್ನು ಹೇಗೆ ಸ್ವೀಕರಿಸೋಕ್ಕಾಗುತ್ತೆ? ನೀವು ಯಾವತ್ತು ಬದಲಾಗಿದ್ದೀರಾ ಅಂತ ನನಗನ್ಸುತ್ತೆ, ನನಗೆ ನಂಬಿಕೆ ಬರುತ್ತೆ, ಅವತ್ತು ಹಾಕ್ಕೊಳ್ತೀನಿ.
ನಿಮಗಿಷ್ಟ ಆಗುತ್ತೆ ಅಂತ ತುಂಬ ಪ್ರೀತಿಯಿಂದ ತಂದಿದ್ದೆ. ಬೇಡ ಅಂದ್ಬಿಟ್ರಿ. ಇನ್ನು ಯಾವ ರೀತಿ ನನ್ನ ಪ್ರೀತಿ ತೋರಿಸ್ಬೇಕು ನಿಮಗೆ ನಾನು? ನೋಡಿ, ನನ್ನ ಪ್ರೀತಿ ತೋರಿಸೋ ರೀತಿ ನಿಮ್ಗೆ ಇಷ್ಟ ಆಗಿರ್ಬೋದು, ಆದರೆ ನನ್ನ ಪ್ರೀತಿ ಸುಳ್ಳಲ್ಲ ಜಾನ್ವಿಯವರೇ. ನನ್ನ ಪ್ರೀತಿ ಸುಳ್ಳಲ್ಲ. ನಿಮ್ಮನ್ನು ಕಳ್ಕೊಂಡಾಗ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನಾನು ಹಾಗೆ ಅಂದ್ಕೊಂಡಿದ್ದೆ. ನೀವು ತೋರಿಸ್ತಾ ಇದ್ದಿದ್ದ ಪ್ರೀತಿ ಕಾಳಜಿನೆಲ್ಲ ನೋಡ್ಬಿಟ್ಟು ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತ ಇನ್ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಗಿದ್ದು, ನೀವು ತೋರಿಸ್ತಾ ಇದ್ದಿದ್ದು ಪ್ರೀತಿ ಅಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ಆಡ್ತಾ ಇದ್ದಿದ್ದು ನಾಟಕ ಅಂತ. ನೀವು ರಾಮನ ಪ್ರೀತಿ ತೋರಿಸ್ತಾ ಇದ್ರೆ ತಲೆ ಬಾಗ್ತಾ ಇದ್ದೆ, ಆದರೆ ನೀವು ತೋರಿಸ್ತಾ ಇದ್ದಿದ್ದು ರಾವಣನ ಪ್ರೀತಿ. ಅಂಥ ಪ್ರೀತಿಗೆ ಹೇಗ್ರಿ ತಲೆ ಬಾಗಕ್ಕಾಗತ್ತೆ? ಪ್ರೀತಿ ಅನ್ನೋ ಹೆಸರಲ್ಲಿ ವಿಷದ ಬೀಜನ ಬಿತ್ತಿದ್ರೆ ಹೇಗ್ರಿ ಸಹಿಸ್ಕೊಳ್ಳೋದು? ರಾಮ ರಾವಣ ವಿಷದ ಬೀಜ. ತಪ್ಪು ಮಾಡ್ತಾ ಇದ್ರಿ ಜಾನ್ವಿಯವರೇ. ನಾನು ಯಾವತ್ತೂ ನನ್ನ ಮನಸ್ಸಿನ ಮೂಲೆಯಲ್ಲೂ ನಿಮಗೆ ಕೆಡಕ ಬಯಸ್ತವನಲ್ಲ, ನಿಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದವನಲ್ಲ. ನಾನು ನಿಮ್ಮನ್ನ ಪ್ರೀತಿ ಮಾಡಿದೆ ಅಷ್ಟೆ, ಮಿತಿ ಮೀರಿ. ತಾಯಿ ಮಗುನ ಪ್ರೀತಿ ಮಾಡೋ ಹಾಗೆ. ಮಗುಗೂ ನೋವಾದಾಗ ತಾಯಿಗೂ ನೋವಾಗುತ್ತೆ ನಿಜ, ಆದರೆ ಅವಳು ಮಗುನ ಜೋಪಾನ ಮಾಡೋದು ಆ ಸ್ವಾರ್ಥದಿಂದ ಅಲ್ಲ, ತನಗೆ ನೋವಾಗುತ್ತೆ ಅನ್ನೋ ಭಯದಿಂದ ಅಲ್ಲ. ಶ್ರೀಮಂತಿಕೆ ಎಲ್ಲ ಇದ್ದ ಸಿದ್ಧಾರ್ಥನಿಗೆ ಜಗತ್ತಿನ ಸಾವು ನೋವು ನೋಡಿ ಬುದ್ಧನಿಗೆ ಮಾಯೆ ಅಂತ ಗೊತ್ತಾಯ್ತಂತೆ. ಸಿದ್ಧಾರ್ಥ ಬುದ್ಧ ಆಗ್ಬಿಟ್ನಂತೆ. ಹಾಗೆ ಇನ್ಮೇಲೆ ಜಯಂತ ಬದಲಾಗ್ತಾ ಇದ್ದಾನೆ. ನಿಮಗೆ ಯಾವತ್ತು ನಾನು ಕ್ಷಮಿಸಿದ್ದೀನಿ ಅನಿಸುತ್ತೆ, ಅವತ್ತೇ ಬಳೆಗಳನ್ನು ಹಾಕ್ಕೊಳ್ಳಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಜಯಂತ ಬದಲಾಗ್ತಾ ಇದ್ದಾನೆ, ಬದಲಾಗ್ತಾನೆ. ಎಷ್ಟು ಬದಲಾಗ್ತಾನೆ ಅದರ ಮಿತಿ ಏನೋ ನಿರ್ಧಾರ ನಿಮ್ಮದು, ಆದರೆ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಂದು.